ಇದಕ್ಕೆ ಇರಾನ್ ಕೊಡ್ತಿರುವಂತಹ ಕೌಂಟರ್ ಇದು. ನಮ್ಮ ನಾಗರಿಕತೆ ಮುಗಿಸೋಕೆ ಬಂದವರ ಕಥೆಯನ್ನ ಮುಗಿಸ್ತೇವೆ. ಟ್ರಂಪ್ ಎಚ್ಚರಿಕೆಗೆ ಇರಾನ್ ತಿರುಗೇಟು ಕೊಟ್ಟಿರುವಂಥದ್ದು. ಅಲೆಕ್ಸಾಂಡರ್ ಬಂದ, ಇರಾನ್ ಸುಟ್ಟು ಹೋದ. ಮಂಗೋಲಿಯನರು ಬಂದರು, ಇರಾನ್ ನಾಶ ಮಾಡಿದ್ರು. ಆದರೆ ಇದ್ಯಾವುದಕ್ಕೂ ಕೂಡ ಇರಾನ್ ಬಗ್ಗಿಲ್ಲ. ಇರಾನ್ ಮತ್ತೆ ಪುಟಿದೆದ್ದು ನಿಂತ್ಕೊಂಡಿದೆ. ಅದರ ಜೊತೆಗೆ ಇನ್ನೊಂದು ಮುಂದುವರೆದಂಥ ಮಾತನ್ನ ಹೇಳುತ್ತೆ. ತಲೆ ಸರಿ ಇಲ್ಲದಿರೋರ ಮಾತನ್ನ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳ್ತಿರುವಂಥದ್ದು. ಅದರ ಜೊತೆಗೆ ಅಮೆರಿಕಾದ ದಾಳಿಯನ್ನ ತಡಿಲಿಕ್ಕೆ ಅಲ್ಲಿನ ಜನರು ಕೂಡ ಸಾಥ್ ನೀಡಿರುವಂಥದ್ದು. ಸೊ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ನ ಅಧಿಕೃತ ಹೇಳಿಕೆ ಈಗ ಬಿಡುಗಡೆಯಾಗಿದೆ. ಈ ಯುದ್ಧವನ್ನು ಮಧ್ಯಪ್ರಾಚ್ಯದ ಆಚೆಗೆ ತೆಗೆದುಕೊಂಡು ಹೋಗ್ತೇವೆ. ಅಮೆರಿಕ ಡೆಡ್ಲೈನ್ ದಾಟಿದರೆ ನಮ್ಮ ಪ್ರತಿಕ್ರಿಯೆ ಕೂಡ ಮೀರುತ್ತೆ. ನಾಗರಿಕ ಸೌಲಭ್ಯಗಳ ಮೇಲೆ ದಾಳಿ ನಡೆದರೆ ನಮ್ಮ ಪ್ರತೀಕಾರ ನಿಶ್ಚಿತ ಅನ್ನುವಂಥ ಒಂದು ಖಡಕ್ ಮಾತನ್ನು IRGC ಇವತ್ತು ತಿಳಿಸಿರುವಂಥದ್ದು. ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗ ಸದ್ಯಕ್ಕೆ ಇರಾನ್ನಲ್ಲಿ ಅಧಿಕಾರ ನಡೆಸ್ತಾ ಇರುವಂಥದ್ದು IRGC ಅಂತಲೇ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ IRGC ಒಂದು ಖಡಕ್ ತಿರುಗೇಟನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿರುವಂಥದ್ದು. ಅಕಸ್ಮಾತ್ ಏನಾದರೂ ನಮ್ಮ ನಾಗರಿಕ ಸೌಲಭ್ಯಗಳ ಮೇಲೆ ಅಮೆರಿಕ ದಾಳಿ ಮಾಡ್ತು ಅಂತಾದರೆ ನಾವು ಕೊಡುವಂಥ ಏಟ್ ನಿಶ್ಚಿತ, ನಾವು ಪ್ರತೀಕಾರ ತೀರಿಸ್ಕೊಳ್ಳೋದಂತೂ ಕನ್ಫರ್ಮ್ ಅನ್ನುವಂಥ ದಾಟಿಯಲ್ಲೇ ಈಗ IRGC ಇದು ಟ್ವೀಟ್ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.